ಹಾಯ್ ಫ್ರೆಂಡ್ಸ್. ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಯಾಕೆ ಅಂದರೆ ಇದು ಮೊದಲನೇ ವಿಡಿಯೋ ನಂದು ಯೂಟ್ಯೂಬಲ್ಲಿ. ನಂದು ಕಿರು ಪರಿಚಯ ಮಾಡ್ಕೊಳ್ಳೋಣ ನಿಮ್ಮ ಹತ್ರ ಎಲ್ಲ ಅಂತ ವಿಡಿಯೋ ಮಾಡ್ತಿದ್ದೀನಿ. ನನ್ನ ಹೆಸರು ಬಂದು ದಿವ್ಯಾ ಅಂತ, ನನ್ನ ಹಸ್ಬೆಂಡ್ ಬಂದು ಗಿರೀಶ್ ಅಂತ. ನಾವು ಹುಟ್ಟೂರು ಬಂದು ಹಾಸನ, ಇಬ್ಬರದು ಹಾಸನೇ. ಈಗ ಬಂದು ಸೆಟಲ್ ಆಗಿರೋದು, ಅತ್ತೆ ಮಾವ ಇರೋದು, ಫ್ಯಾಮಿಲಿ ಎಲ್ಲ ಇರೋದು ಬ್ಯಾಂಗ್ಳೂರಲ್ಲೇ. ನಮ್ಮ ಅಪ್ಪ ಅಮ್ಮ ಮಾತ್ರ ಹಾಸನಲ್ಲಿದ್ದಾರೆ. ಎಲ್ಲರೂ ಮಾಡೋ ಥರ ವೀಡಿಯೋಸ್ ಮಾಡಬೇಕು, ಇದು ಮಾಡಬೇಕು ಅಂತ ತುಂಬ ಆಸೆ ಫ್ರೆಂಡ್ಸ್ ನನಗೂ. ಸೊ ನನಗೆ ಗೊತ್ತಿರೋ ಅಷ್ಟು ವಿಚಾರ ನಿಮ್ಮ ಹತ್ರ ಹಂಚ್ಕೊಳ್ಳೋಣ. ಏನಕ್ಕೆ ಅಂತ ಅಂದರೆ ಕೆಲವೊಂದು ಹೆಲ್ತ್ ಟಿಪ್ಸ್ ಆಗಿರ್ಬೋದು. ನಾನು ಮೆಡಿಕಲ್ ಫೀಲ್ಡಲ್ಲಿ ಇರೋದ್ರಿಂದ, ನಮ್ಮದು ಒಂದು ಮೆಡಿಕಲ್ ಶಾಪ್ ಇರೋದ್ರಿಂದ ನಮ್ಗೆ ಗೊತ್ತಿರೋ ನಾಲೆಡ್ಜನ್ನು ನಿಮ್ಮ ಹತ್ರ ಸ್ವಲ್ಪ ಶೇರ್ ಮಾಡ್ಕೊಳ್ಳೋಣ. ಮತ್ತು ಮೆಡಿಕಲ್ ಶಾಪ್ ಇಟ್ಕೊಂಡಿದ್ದೀವಿ. ಹಸ್ಬೆಂಡ್ ಅವ್ರ ಕೆಲಸದಲ್ಲಿ ಬ್ಯುಸಿ ಇರ್ತಾರೆ. ನಂದು ಮೆಡಿಕಲ್ ಶಾಪ್ ನಾನು ರನ್ನಿಂಗ್ ಮಾಡ್ಕೋತೀನಿ, ಮಕ್ಕಳನ್ನ ನೋಡ್ಕೋತೀನಿ, ಮತ್ತು ಮನೆ ಕೆಲಸ ಎಲ್ಲ ಮ್ಯಾನೇಜ್ ಮಾಡೋದು ತುಂಬ ಇರುತ್ತೆ. ಅದನ್ನು ನಿಮ್ಮ ಹತ್ರ ಶೇರ್ ಮಾಡಿಕೊಂಡ್ರೆ ನಿಮಗೂ ಮೋಟಿವೇಶನ್ ಸಿಗುತ್ತೆ, ನಿಮಗೂ ನನಗೆ ಗೊತ್ತಿರೋಷ್ಟು ನಿಮ್ಮ ಹತ್ರ ಹಂಚ್ಕೊಳ್ಳೋಣ ಅಂತ. ಸೊ ಇದು ಮೊದಲು. ಹಾಯ್ ಫ್ರೆಂಡ್ಸ್. ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಯಾಕೆ ಅಂದರೆ ಇದು ಮೊದಲನೇ ವಿಡಿಯೋ ನಂದು ಯೂಟ್ಯೂಬಲ್ಲಿ. ನಂದು ಕಿರು ಪರಿಚಯ ಮಾಡ್ಕೊಳ್ಳೋಣ ನಿಮ್ಮ ಹತ್ರ ಎಲ್ಲ ಅಂತ ವಿಡಿಯೋ ಮಾಡ್ತಿದ್ದೀನಿ. ನನ್ನ ಹೆಸರು ಬಂದು ದಿವ್ಯಾ ಅಂತ, ನನ್ನ ಹಸ್ಬೆಂಡ್ ಬಂದು ಗಿರೀಶ್ ಅಂತ. ನಾವು ಹುಟ್ಟೂರು ಬಂದು ಹಾಸನ, ಇಬ್ಬರದು ಹಾಸನೇ. ಈಗ ಬಂದು ಸೆಟಲ್ ಆಗಿರೋದು, ಅತ್ತೆ ಮಾವ ಇರೋದು, ಫ್ಯಾಮಿಲಿ ಎಲ್ಲ ಇರೋದು ಬ್ಯಾಂಗ್ಳೂರಲ್ಲೇ. ನಮ್ಮ ಅಪ್ಪ ಅಮ್ಮ ಮಾತ್ರ ಹಾಸನಲ್ಲಿದ್ದಾರೆ. ಎಲ್ಲರೂ ಮಾಡೋ ಥರ ವೀಡಿಯೋಸ್ ಮಾಡಬೇಕು, ಇದು ಮಾಡಬೇಕು ಅಂತ ತುಂಬ ಆಸೆ ಫ್ರೆಂಡ್ಸ್ ನನಗೂ. ಸೊ ನನಗೆ ಗೊತ್ತಿರೋ ಅಷ್ಟು ವಿಚಾರ ನಿಮ್ಮ ಹತ್ರ ಹಂಚ್ಕೊಳ್ಳೋಣ. ಏನಕ್ಕೆ ಅಂತ ಅಂದರೆ ಕೆಲವೊಂದು ಹೆಲ್ತ್ ಟಿಪ್ಸ್ ಆಗಿರ್ಬೋದು. ನಾನು ಮೆಡಿಕಲ್ ಫೀಲ್ಡಲ್ಲಿ ಇರೋದ್ರಿಂದ, ನಮ್ಮದು ಒಂದು ಮೆಡಿಕಲ್ ಶಾಪ್ ಇರೋದ್ರಿಂದ ನಮ್ಗೆ ಗೊತ್ತಿರೋ ನಾಲೆಡ್ಜನ್ನು ನಿಮ್ಮ ಹತ್ರ ಸ್ವಲ್ಪ ಶೇರ್ ಮಾಡ್ಕೊಳ್ಳೋಣ. ಮತ್ತು ಮೆಡಿಕಲ್ ಶಾಪ್ ಇಟ್ಕೊಂಡಿದ್ದೀವಿ. ಹಸ್ಬೆಂಡ್ ಅವ್ರ ಕೆಲಸದಲ್ಲಿ ಬ್ಯುಸಿ ಇರ್ತಾರೆ. ನಂದು ಮೆಡಿಕಲ್ ಶಾಪ್ ನಾನು ರನ್ನಿಂಗ್ ಮಾಡ್ಕೋತೀನಿ, ಮಕ್ಕಳನ್ನ ನೋಡ್ಕೋತೀನಿ, ಮತ್ತು ಮನೆ ಕೆಲಸ ಎಲ್ಲ ಮ್ಯಾನೇಜ್ ಮಾಡೋದು ತುಂಬ ಇರುತ್ತೆ. ಅದನ್ನು ನಿಮ್ಮ ಹತ್ರ ಶೇರ್ ಮಾಡಿಕೊಂಡ್ರೆ ನಿಮಗೂ ಮೋಟಿವೇಶನ್ ಸಿಗುತ್ತೆ, ನಿಮಗೂ ನನಗೆ ಗೊತ್ತಿರೋಷ್ಟು ನಿಮ್ಮ ಹತ್ರ ಹಂಚ್ಕೊಳ್ಳೋಣ ಅಂತ. ಸೊ ಇದು ಮೊದಲು ನನ್ನ ಇಂಟ್ರಡಕ್ಷನ್ ವೀಡಿಯೋಸ್. ಎಲ್ಲರೂ ಮಾಡೋ ವೀಡಿಯೋಸ್ನ ನೋಡಿದ್ದೀನಿ, ಲೈಕ್ ಮಾಡಿದ್ದೀನಿ, ಸಬ್ಸ್ಕ್ರೈಬ್ ಮಾಡಿದ್ದೀನಿ. ಸೊ ನನಗೆ ಗೊತ್ತಿರೋಷ್ಟು ಐಡಿಯಾಸ್ ಆಗಿರ್ಬೋದು, ಏನಾದರೂ ಒಳ್ಳೆ ವಿಚಾರಗಳಾಗಿರ್ಬೋದು ನಿಮ್ಮ ಹತ್ರ ಹಂಚ್ಕೋಬೋದಲ್ವ. ಒಳ್ಳೆಯದನ್ನು ನಿಮ್ಮ ಹತ್ರ ಹಂಚ್ಕೊಂಡ್ರೆ ನಿಮಗೂ ಹೆಲ್ಪ್ಫುಲ್ ಆಗುತ್ತಲ್ವ. ಇವಾಗ ಕೆಲವೊಂದು ರೋಗಗಳು ತುಂಬ ಹರಡ್ತಾ ಇದೆ, ಮೆಡಿಸನ್ ಗೊತ್ತಿರಲ್ಲ ನಿಮಗೆ. ಮತ್ತು ಒಬ್ಬರ ಲೈಫಲ್ಲಿ ಹೇಗೆ ನಡೆಯುತ್ತೆ ಅದ್ರ ಮೇಲೆ ನಮ್ಮ ಲೈಫು ಕೂಡ ನಿರ್ಧಾರ ಆಗುತ್ತೆ. ಸೊ ನಮ್ಮ ಲೈಫು ನಾವು ಯಾವ ಥರ ಟರ್ನಿಂಗ್ ಮಾಡ್ಕೊಂಡು ಹೋಗ್ತೀವಿ, ಯಾವ ಥರ ನಡೆಸ್ಕೊಂಡು ಹೋಗ್ತೀವಿ ಅನ್ನೋದನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ತುಂಬ ಇಷ್ಟ ಫ್ರೆಂಡ್ಸ್ ನನಗೆ. ಸೊ ಎಲ್ಲರಿಗೂ ಸಪೋರ್ಟ್ ಮಾಡ್ತೀರಾ, ಎಲ್ಲರನ್ನೂ ಬೆಳೆಸ್ತಿದ್ದೀರಾ. ಈಗ ಸೋಷಿಯಲ್ ಮೀಡಿಯಾ ತುಂಬ ಸ್ಟ್ರಾಂಗ್ ಆಗಿದೆ. ಸೊ ನಮ್ಮನ್ನೂ ಬೆಳೆಸಿ ಫ್ರೆಂಡ್ಸ್. ಕರ್ನಾಟಕ ಜನತೆಗೆ ಕೋರ್ಕೋತಿದ್ದೀನಿ, ನಮಗೂ ನಿಮ್ಮ ಪ್ರೋತ್ಸಾಹ ಕೊಡಿ, ನಮ್ಮನ್ನು ಬೆಳೆಸಿ, ಚೆನ್ನಾಗಿ ನೋಡ್ಕೊಳ್ಳಿ. ನಾವು ಬೇರೆಯವ್ರಿಗೆ ಸಪೋರ್ಟ್ ಮಾಡೋ ಥರ ನೀವು ನಮಗೆ ಸಪೋರ್ಟ್ ಮಾಡಿ, ಎಲ್ಲರೂ ಸಪೋರ್ಟ್ ಮಾಡಿ. ಇಷ್ಟು ಬಿಟ್ಟರೆ ನನಗೇನು ಹೇಳಬೇಕು ಗೊತ್ತಾಗ್ತಿಲ್ಲ. ನನ್ನ ಮೊದಲನೇ ವಿಡಿಯೋ ಆಗಿರೋದ್ರಿಂದ ನನಗೆ ಗೊತ್ತಿರೋಷ್ಟು ಹೆಲ್ತ್ ಟಿಪ್ಸ್ಗಳನ್ನ ನಾನು ನಿಮ್ಗೆ ಹೇಳ್ತೀನಿ ಫ್ರೆಂಡ್ಸ್. ಮತ್ತು ನನ್ನಿಂದ ಎಷ್ಟು ಯೂಸ್ಫುಲ್ ಆಗುವಂಥ ವಿಚಾರಗಳಿರುತ್ತೋ, ಮಾಹಿತಿಗಳಿರುತ್ತೋ, ಮತ್ತು ನಿಮಗೇನಾದರೂ ಕನ್ಫ್ಯೂಷನ್ ಡೌಟ್ಸ್ ಇರುತ್ತೋ ಎಲ್ಲ ಪ್ರತಿಯೊಂದು ಕೇಳಿ ನನ್ನ ಹತ್ರ ಹೇಳುತ್ತೆ. ನನ್ನ ಡೈಲಿ ವ್ಲಾಗ್ಸ್ಗಳು ಬರುತ್ತೆ, ನನ್ನ ದಿನನಿತ್ಯದ ದಿನಚರಿಗಳು ಹೇಗಿರುತ್ತೆ, ನಾನು ಹೇಗೆ ಮೈಂಟೈನ್ ಮಾಡ್ಕೋತೀನಿ, ಮಕ್ಕಳನ್ನೂ ಸಹ, ಮೆಡಿಕಲ್ಲೂ ಸಹ, ಮನೆಯೂ ಸಹ ಯಾವ ಥರ ನಡೆಸ್ಕೊಂಡು ಹೋಗ್ತೀನಿ. ಏಕೆಂದರೆ ನಮ್ಮ ಬಗ್ಗೆ ನಾವು ಅಂದ್ಕೊಳ್ಳೋಕ್ಕಿಂತ ಬೇರೆಯವ್ರು ಹೇಳಿದ್ರಷ್ಟೇ ನಮಗೆ ಪ್ರಾಮುಖ್ಯತೆ ಸಿಗೋದು. ಇವಾಗ ನಮ್ಮ ಲೈಫಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು ಬೇರೆಯವ್ರಿಗೆ ಗೊತ್ತಾದರೆ, ನಾವು ಹಿಂಗೆ ಮಾಡ್ಬೋದಲ್ವ ಅನ್ನೋದಕ್ಕೋಸ್ಕರ ಮಾಡ್ತಿದ್ದೀನಿ. ನಿಮ್ಮೆಲ್ಲರ ಸಪೋರ್ಟ್ ಇರಬೇಕು, ನಿಮ್ಮೆಲ್ಲರ ಸಪೋರ್ಟ್ ಬೇಕು. ಇದೇ ಮೊದಲನೇ ವಿಡಿಯೋ ಆಗಿರೋದ್ರಿಂದ ತುಂಬ ಫಿಯರ್ ಇದೆ, ಯಾವ ಥರ ಹೋಗುತ್ತೋ ಮೊದಲನೇ ವಿಡಿಯೋ ಅಂತ. ಇನ್ನೆಲ್ಲ ನಿಮ್ಮ ಕೈಲಿದೆ. ನೀವು ನಮ್ಮನ್ನು ಬೆಳೆಸಿದ್ರೆ ನಾವು ಕೂಡ ಬೆಳಿತೀವಿ. ನಮಗೂ ಒಂದು ಡ್ರೀಮ್ ಇದೆ. ನಾವು ನಮ್ಮನ್ನು ಇಷ್ಟಪಡುವಂಥ ಜನಗಳ ಹತ್ರ ನಮ್ಮ ಸ್ವಂತ ವಿಚಾರಗಳಾಗಿರ್ಬೋದು, ನಮ್ಮ ಕಷ್ಟ ಸುಖಗಳಾಗಿರ್ಬೋದು, ನಮ್ಮ ದುಃಖಗಳಾಗಿರ್ಬೋದು, ನಮ್ಮ ಖುಷಿಗಳಾಗಿರ್ಬೋದು ಎಲ್ಲನೂ ಶೇರ್ ಮಾಡಿಕೊಂಡು
ಅವ್ರು ನಮಗೆ ಮಾಡೋ ಮೆಸೇಜ್ಗಳಾಗಿರ್ಬೋದು, ಇಲ್ಲಾಂದರೆ ಪ್ರೋತ್ಸಾಹ ಕೊಡೋವಂಥದ್ದು ಮಾತುಗಳಾಗಿರ್ಬೋದು, ಇವನ್ನೆಲ್ಲ ನೋಡಬೇಕು ಅಂತ ತುಂಬ ಇಷ್ಟ ಫ್ರೆಂಡ್ಸ್ ನನಗೂ. ನನಗೆ ಅಷ್ಟು ಫ್ರೆಂಡ್ಸ್ ಇಲ್ಲ. ಕಾಲೇಜಿಂದ ಇದುವರೆಗೂ ಏನಬ್ಬಪ್ಪ ಅಂದರೆ 5 ಜನ ಅಷ್ಟೇ. ನನ್ನ ಫ್ರೆಂಡ್ಸನ್ನ ಜಾಸ್ತಿ ಮಾಡ್ಕೊಳ್ಳೋಕ್ಕೂ ಆಗಲಿಲ್ಲ ನನಗೆ. ಯಾಕೆಂದರೆ ಓದೋದು ಮಾಡೋದು ಇದೇ ಆಗೋಯ್ತು ನನ್ನ ಲೈಫಲ್ಲಿ. ನನಗೆ ಒಂದು ಮಾಡ್ತಿದ್ದೀನಿ ಅಂದರೆ ಇದೊಂದೇ ಫ್ರೆಂಡ್ಸ್. ಏಕೆ ಅಂದರೆ ಎಲ್ಲ ವೀಡಿಯೋಸು ನೋಡ್ತಿದ್ದೀನಿ, ಅವರಿಗೂ ತೋರಿಸಿರೋಂಥ ಮಾಹಿತಿಗಳು ಕೊಡ್ತಿದ್ದಾರೆ, ಯೂಸ್ಫುಲ್ ಟಿಪ್ಸ್ಗಳು ಕೊಡ್ತಿದ್ದಾರೆ, ಮಾಡ್ತಿದ್ದಾರೆ. ಅವ್ರು ದಿನನಿತ್ಯದಿಂದ ನಾನು ಒಂದು ಸ್ವಲ್ಪ ಮೋಟಿವೇಶನ್ ಆಗಿದ್ದೀನಿ ಅದರಿಂದ. ಅದಕ್ಕೋಸ್ಕರ ಅಂತಲೇ ನಾನು ಇಷ್ಟು ಮುಂದುವರೆದಿರೋದು. ಸೊ ಇದು ನನ್ನ ಇಂಟ್ರಡಕ್ಷನ್ ವಿಡಿಯೋ ಫ್ರೆಂಡ್ಸ್. ನಿಮ್ಗೆ ಇಷ್ಟ ಆದರೆ ಒಂದು ಲೈಕು, ಒಂದು ಶೇರು, ಒಂದು ಕಮೆಂಟ್ಸ್ ಮಾಡಿ ನಮ್ಮನ್ನು ಬೆಳೆಸಿ. ನಿಮ್ಮ ಪ್ರೋತ್ಸಾಹ ಇರಲಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಸೋ ಮಚ್. ಲವ್ ಯು ಆಲ್. ಥ್ಯಾಂಕ್ ಯು.